ನನ್ನ ಹೆಸರು ಪ್ರತಾಪ್ ಅಂತೇಳಿ, ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶವ್ಯಾಪ್ತಿ ಈ ದಿನ ಮಹಿಳಾ ಮೀಸಲಾತಿ ವಿರೋಧಿಸಿದಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಡೀ ದೇಶವ್ಯಾಪ್ತಿ ಪ್ರತಿಭಟನೆ ಮಾಡ್ತಾ ಇದೆ. ಅದೇ ರೀತಿ ಬಾಗೇಪಲ್ಲಿ ಮಂಡಲದಲ್ಲಿ ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಿಕಲ್ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸಿ ಮುನ್ರಾಜಣ್ಣವರ ಆದೇಶದ ಮೇರೆಗೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಏನು ಸ್ವತಂತ್ರ ಬಂದು 79 ವರ್ಷಗಳಾಯಿತು. 79 ವರ್ಷಗಳಿಂದ ನಾವು ಜನರ ಪರ, ಮಹಿಳೆಯರ ಪರ, ದಲಿತರ ಪರ ಅಂತ ಹೇಳ್ಕೊಂಡು ಬರ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು 65 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತ ನಡೆಸಿತು. ಇದೇ ಥರ ಮಹಿಳೆಯರಿಗೆ ಮಾಡಿದಂಥ ಮೋಸನೇ ಅನೇಕ ವರ್ಗದವ್ರಿಗೂ ಮಾಡ್ಕೊಂಡ್ಬಂದಿದೆ. ಇವತ್ತು ನಮ್ಮ ಕೇಂದ್ರದ ಸರ್ಕಾರದ ನರೇಂದ್ರ ಮೋದಿಯವರು ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದು ಮಹಿಳೆಯರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಈ ಬಿಲ್ ಪಾಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಇದನ್ನು ವಿರೋಧಿಸಿದ್ದಾರೆ. ಬರುವಂಥ ದಿನಗಳಲ್ಲಿ ನಮ್ಮದೇ ಆದಂತಹ ಸರ್ಕಾರ ಬಹುಮತ ಬಂದಾಗ ಮಹಿಳಾ ಮೀಸಲಾತಿಯನ್ನು ಮಾಡ್ತೀವಿ. ಮಹಿಳೆಯರಿಗೆ ವಿಧಾನಸಭಾ ಹಾಗೂ ಲೋಕಸಭೆಯಲ್ಲಿ ಆದ್ಯತೆ ಸಿಗೋ ಥರ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸರ್, ಈಗ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನಮ್ಮ ಗಮನಕ್ಕೆ ಬಂದಿರೋ ಥರ NDA ಪಕ್ಷದಲ್ಲಿ ಅಭ್ಯರ್ಥಿಗಳ ಗೊಂದಲ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಎಲ್ಲ ಸರಿಯಾಗಿದೆಯಾ, ಇಲ್ಲ ಸರಿ ಹೋಗ್ಬೋದಾ? ಗೊಂದಲ ಏನಿಲ್ಲ. NDA ಅಭ್ಯರ್ಥಿ ಆಲ್ರೆಡಿ ಹೋದ ಚುನಾವಣೆಯಲ್ಲಿ ತಾವೇ ನೋಡಿದಿರ, ಸಿ ಮುನ್ರಾಜ್ ಅವರು ಈ ಕ್ಷೇತ್ರದಲ್ಲಿ 64,000 ಓಟುಗಳನ್ನು ತಗೊಂಡು BJP ಒಂದು ಬಲಿಷ್ಠವಾದ ಪಕ್ಷವನ್ನು ಇಲ್ಲಿ ಕಟ್ಟಿದ್ದಾರೆ. ಆದ್ದರಿಂದ ಯಾವುದೇ ಗೊಂದಲ ಬೇಡ. ಬರುವಂಥ ದಿನಗಳಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಟಿಕೆಟ್ ಕೊಡ್ತಾರೆ. NDA ಪಕ್ಷದವರೆಲ್ಲ ಸೇರಿ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದ ಸಿ ಮುನ್ರಾಜ್ ಅವರು ಈ ಕ್ಷೇತ್ರದಲ್ಲಿ MLA ಆಗ್ತಾರೆ. ಯಾವುದೇ ಸಂಶಯ ಬೇಡ, ಯಾವುದೇ ನಮ್ಮಲ್ಲಿ ಗೊಂದಲಗಳಿಲ್ಲ. ನಾವೆಲ್ಲ ಒಂದಾಗಿ ಬರುವಂಥ ದಿನಗಳಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲ ಪಂಚರಾಜ್ಯಗಳಲ್ಲಿ BJP ಬಹುಮತ ಗಳಿಸೋ ಸೂಚನೆ ಇದೆಯಾ ಸರ್? ಎಲ್ಲ ರಾಜ್ಯಗಳಲ್ಲಿ ಈ ಸರಿ ತಮಿಳುನಾಡಲ್ಲೂ NDA ಸರ್ಕಾರ ಬರುತ್ತೆ, ಪಶ್ಚಿಮ ಬಂಗಾಳದಲ್ಲೂ NDA ಸರ್ಕಾರ ಬರುತ್ತೆ, ಕೇರಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ MLAಗಳು ಈ ಸರಿ ಗೆಲ್ತಾರೆ. ಬರುವಂಥ ದಿನಗಳಲ್ಲಿ ಇಡೀ ದೇಶವ್ಯಾಪಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳೇ ರಚನೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು.